ಭಾರತ ಸರ್ಕಾರಕ್ಕೆ ಮತ್ತು ಮೊಬೈಲ್ ಕಂಪನಿಗಳಿಗೆ ಈಗೊಂದು ಜನಗಳ ಬುದ್ಧಿವಂತರ ಸಲಹೆ. ಅದು ಏನೆಂದರೆ, ಭಯೋತ್ಪಾದಕರು, ಉಗ್ರವಾದಿಗಳು ಎಲ್ಲೆಲ್ಲಿ ಇರುತ್ತಾರೆ, ಇನ್ನು ಮುಂದೆ ಮೊಬೈಲ್ನಲ್ಲೇ ತಂತ್ರಾಂಶಗಳು ಮಹಾಜನಗಳಿಗೆ ಗೊತ್ತಾಗಬಾರದು. ಇದು ಸರ್ಕಾರಕ್ಕೆ ಮತ್ತು ರಾ ಇಲಾಖೆಗೆ, ಗುಪ್ತಚರ ಇಲಾಖೆಗೆ, CBIಗೆ, CODಗೆ ಹಾಗೂ CIDಗೆ ಹಾಗೂ ಪ್ರಮುಖವಾದ ಸರ್ಕಾರದ ಗೌರವ ಮತ್ತು ರಹಸ್ಯ ಮಾಹಿತಿಗಳನ್ನು ಕಂಡುಹಿಡಿಯುವ ಅಧಿಕಾರಿ ವರ್ಗಕ್ಕೆ ಮಾತ್ರ ಆ ಮೊಬೈಲ್ನಲ್ಲಿರುವ ತಂತ್ರಾಂಶ, ಭಯೋತ್ಪಾದಕರು, ಉಗ್ರವಾದಿಗಳು ಎಲ್ಲೆಲ್ಲಿ ಇದ್ದಾರೆ ಎನ್ನುವುದು ತಿಳಿಯಲಿಲ್ಲ. ಆಗ ಭಯೋತ್ಪಾದನೆ ಮತ್ತು ಉಗ್ರವಾದಿತನ ಇವನ್ನು ತಪ್ಪಿಸಬಹುದು. ಹಾಗೂ ಭಯೋತ್ಪಾದನೆ, ಉಗ್ರವಾದಿತನಕ್ಕೆ ಕೋಟ್ಯಾಂತರ ಮಿಲಿಯನ್ ಗಟ್ಟಲೆ, ಟ್ರಿಲಿಯನ್ ಗಟ್ಟಲೆ ಹಣವನ್ನು ಖರ್ಚು ಮಾಡುವುದು ತಪ್ಪಿ ಅದೇ ಹಣವನ್ನು ಭಾರತದ ಕಡುಬಡವರಿಗೆ ಅಭಿವೃದ್ಧಿಯಾಗುವ ಕಲ್ಯಾಣ ಕಾರ್ಯಗಳಿಗೆ ವಿನಿಯೋಗಿಸಬಹುದು. ಇದು ದಯವಿಟ್ಟು ಇದನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಕೆಂದು ನಾವು ಸರ್ಕಾರಕ್ಕೆ, ಗುಪ್ತಚರ ಇಲಾಖೆಗೆ, CODಗೆ, CBIಗೆ, ರಾ ಇಲಾಖೆಗೆ, ಮಿಲಿಟರಿ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇವೆ. ಇದು ಎಲ್ಲಿಯ ತನಕ ಇದು ಮುಂದುವರಿಯಬೇಕು? ಈ ಭಯೋತ್ಪಾದನೆ, ಉಗ್ರವಾದಿತನ ಸಾಮಾನ್ಯರು, ಭಾರತದವರೇ ಆಗಲಿ, ಪಾಕಿಸ್ತಾನದವರೇ ಆಗಲಿ, ಸಾಯುವುದು ಎರಡೂ ರಾಷ್ಟ್ರಗಳಿಗೂ ಇದು ನಷ್ಟ. ಯುದ್ಧ ಕೂಡ ಒಂದು ಕ್ಲಿಯರ್ ಆಗಿ ಸಂಪೂರ್ಣ ನಿರ್ನಾಮ ಆಗುತ್ತದೆ. ಭಯೋತ್ಪಾದಕರನ್ನು ಹುಡುಕಿ ಉಗ್ರವಾದಿಗಳನ್ನು ಹುಡುಕಿ ನಿರ್ನಾಮ ಮಾಡುತ್ತೀವಿ ಎಂದರೆ ಓಕೆ, ಆಪರೇಷನ್ ಸಿಂಧೂರಕ್ಕೆ ನಮ್ಮ ಬೆಂಬಲ, ಶುಭ ಹಾರೈಕೆಗಳು ಇರುತ್ತದೆ. ಆದರೆ ಈಗ ಕದನ ವಿರಾಮ ಘೋಷಿಸಿರುವ ಕಾರಣ ಮತ್ತೆ ಅವರು ಯಾವಾಗ ಮತ್ತೆ ಪುನಃ ಚಿಗುರಿ ಮತ್ತೆ ಭಾರತಕ್ಕೆ ತೊಂದರೆ ಕೊಡುತ್ತಾರೆ ಹೇಳುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ಭಯೋತ್ಪಾದಕ, ಉಗ್ರವಾದಿತನಕ್ಕೆ ಆಶ್ರಯ ಕೊಟ್ಟಿರುವ ಪಾಕಿಸ್ತಾನ ತನಗಾಗಿರುವ ನೋವನ್ನು ಯಾವ ರೀತಿ ಬೇಕಾದರೂ ಪುನಃ ತೊಂದರೆ ಕೊಡುವ ಎಲ್ಲ ಸಾಧ್ಯತೆಗಳು ಇವೆ. ಒಟ್ಟಿನಲ್ಲಿ ಯುದ್ಧಕ್ಕಿಂತ ಭಯೋತ್ಪಾದಕರನ್ನು ಭಾರತದಲ್ಲಿ, ಪಾಕಿಸ್ತಾನದಲ್ಲಿ, ಪ್ರಪಂಚದಲ್ಲಿ ಎಷ್ಟು ಜನಗಳಿದ್ದಾರೆ ಕಂಪ್ಲೀಟ್ 100ಕ್ಕೆ 100% ನಿರ್ನಾಮ ಮಾಡಬೇಕು. ಆಗ ಒಂದು ಪಕ್ಷ ಶಾಂತಿ ನೆಲೆಸಬಹುದು. ಇಡೀ ಭಾರತವನ್ನು, ಎಲ್ಲ ರಾಷ್ಟ್ರಗಳನ್ನು ಕೊಂಡಾಡಬಹುದು. ಅದು ಬಿಟ್ಟು ಈಗ ಸದ್ಯಕ್ಕೆ ಕದನ ವಿರಾಮ ಘೋಷಿಸಿದರೆ ಮುಂದೊಂದು ದಿನ ಏನಾಗುತ್ತದೆ ಎಂದು ಊಹೆ ಮಾಡುವುದಕ್ಕೂ ಆಗಲ್ಲ. ಮಹಾಜನಗಳು, ಜನಸಾಮಾನ್ಯರು, ಹಳ್ಳಿ ಜನಗಳು, ನಗರದ ಜನಗಳು ಯಾವ ರೀತಿ ಇದರ ಬಗ್ಗೆ ತೀರ್ಮಾನ ಕೊಡುತ್ತಾರೋ ಆ ತೀರ್ಮಾನಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ, ಬೆಂಬಲ ಇದೆ. ಜೈ ಭಾರತ ಮಾತಾ, ಜೈ ಕರುನಾಡಿನ ಕನ್ನಡಾಂಬೆ. ಹಾಗೂ ಇದು ಯಾವುದೇ ಪಕ್ಷಗಳ ವಿರುದ್ಧ ಅಲ್ಲ, ಹೇಳಿಕೆಗಳು ನನ್ನ ಅಭಿಪ್ರಾಯಗಳು. ಹಾಗೂ ಪಾಕಿಸ್ತಾನದ ವಿರುದ್ಧ ಕೂಡ ಅಲ್ಲ, ಮುಸ್ಲಿಂ ಬಾಂಧವರ ವಿರುದ್ಧ ಕೂಡ ಅಲ್ಲ. ಒಟ್ಟಿನಲ್ಲಿ ಪ್ರಪಂಚದಲ್ಲಿ, ಭಾರತದಲ್ಲಿ ಎಲ್ಲೂ ಕೂಡ ಈ ಭಯೋತ್ಪಾದಕರು, ಉಗ್ರವಾದಿಗಳು ಮತ್ತೆ ಚಿಗುರಿ ಬೆಳೆಯಬಾರದು, ಸಂಪೂರ್ಣ ನಿರ್ನಾಮ ಆಗಬೇಕು. ಈ ಒಂದು ದೃಢ ನಿರ್ಧಾರವನ್ನು 75 ವರ್ಷದ ಕೆಳಗೆ ಮಾಡಿದ್ದರೆ ಭಾರತ, ಪಾಕಿಸ್ತಾನ ಎಷ್ಟೋ ನೆಮ್ಮದಿಯಿಂದ ಇರಬಹುದಾಗಿತ್ತು. ಚೀನಾ ಅದಕ್ಕೆ ಬಿಡುವುದೇ ಇಲ್ಲ. ಸದಾ ಕಾಲ ಪಾಕಿಸ್ತಾನಕ್ಕೆ ಬಿಟ್ಟು ಅದರ ಜೊತೆ ಈಗ ಟರ್ಕಿ ಕೂಡ ಸೇರಿಕೊಂಡಿದೆ. ಅವರ ಮರ್ಮ ಕೂಡ ತಿಳಿಯುವುದಕ್ಕೆ ಆಗುತ್ತಿಲ್ಲ. ಇದರ ಜೊತೆಗೆ ಅಮೇರಿಕ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ರವರು ಕದನ ವಿರಾಮಕ್ಕೆ ನಾನೇ ಕಾರಣ ಅಂದು ಒಂದು ಸಲ ಸ್ಟೇಟ್ಮೆಂಟ್ ಕೊಡುತ್ತಾರೆ, ಇನ್ನೊಂದು ಸಲ ಕದನ ವಿರಾಮಕ್ಕೆ ನಾನೇನು ಕಾರಣ ಅಲ್ಲ, ಇದು ಭಾರತದ ತೀರ್ಮಾನ ಎಂದು ಇಬ್ಬಗೆಯ ನೀತಿ ಅನುಸರಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಶಾಂತಿದೂತ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ ಈ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು, ಶ್ರೀ ಡೊನಾಲ್ಡ್ ಟ್ರಂಪ್ರವರಲ್ಲಿ ಶಾಂತಿ ಪಾಲನಾ ನೊಬೆಲ್ ಪ್ರಶಸ್ತಿ ಪಡೆಯುವುದಕ್ಕೆ ಈಗೊಂದು ಪೈಪೋಟಿ ಶುರುವಾಗಿದೆಯಾ ತಿಳಿಯುತ್ತಿಲ್ಲ. ಆದರೂ ಕೂಡ ಭಾರತ ಸರ್ಕಾರಕ್ಕೆ, ಮಿಲಿಟರಿ ಅಧಿಕಾರಿಗೆ, ವಿಮಿಕಾ ಸಿಂಗ್ರವರಿಗೆ, ಸೋನಿಯಾ ಕುರೇಶಿಯವರಿಗೆ ಹಾಗೂ ವಾಯುಸೇನೆ, ಭೂತಳ ನೌಕಾಸೇನೆಯ ಮಿಲಿಟರಿ ಅಧಿಕಾರಿಗಳಿಗೆ ಶುಭ ಹಾರೈಸುತ್ತಿದ್ದೇನೆ. ನೀವಿದ್ದರೆ ಭಾರತ ರಕ್ಷಣೆ. ಹಾಗಾಗಿ ನಿಮ್ಮ ಕೈಲಿ ಭಾರತ ಇದೆ. ಇನ್ನು ಮುಂದೆ
ಪ್ರಧಾನಮಂತ್ರಿಗಳು, ರಕ್ಷಣಾ ಖಾತೆಯವರು ಇತರೆಯವರ ಸಲಹೆ ಕೇಳುವುದಕ್ಕಿಂತ ಮಿಲಿಟರಿಯೇ ದೃಢ ನಿರ್ಧಾರ ತೆಗೆದುಕೊಂಡು ಯಾರಿಗೂ ತೊಂದರೆಯಾಗದ ರೀತಿ ಇದು ಬಗೆಹರಿಸುವುದಾದರೆ ಪ್ರಪಂಚ, ಭಾರತ ಎಂದೋ ಸಂತೋಷಪಟ್ಟು ಒಪ್ಪಿಕೊಳ್ಳುತ್ತದೆ. ನೋಡಬೇಕು, ಜನಗಳ ತೀರ್ಮಾನವೇ ನನ್ನ ತೀರ್ಮಾನ ಕೂಡ. ಜೈ ಆಪರೇಷನ್ ಸಿಂಧೂರ್. ಈಗ ಹುಡುಕಿ ಕೊಲ್ಲುತ್ತಿರುವುದು ಸರಿ, ಆದರೆ ಕೆಲವು ಬುದ್ಧಿವಂತರು, ಚಿಂತಕರು ಬಾಡಿ ಫೋಟೋ, ಗಾಯ ಆದ ಸತ್ತಂಥ ಆ ಜನಗಳ ಫೋಟೋ, ವಿಡಿಯೋ, ಆ ಪ್ಲೇಸಿನ ಸಾಕ್ಷ್ಯ ಯಾಕೆ ಒದಗಿಸಿಕೊಡುತ್ತಿಲ್ಲ? ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ನಾವು ಕೇಳುತ್ತಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಮತ್ತು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರಿಗೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ಯೋಗೀಂದ್ರನಾಥ್ರವರಿಗೆ, ದಿಗ್ವಿಜಯ್ ಸಿಂಗ್ರವರಿಗೆ, ರಾಜನಾಥ್ ಸಿಂಗ್ರವರಿಗೆ, ಶೆಡ್ಡಾರವರಿಗೆ, ಅಮಿತ್ ಶಾರವರಿಗೆ ಮತ್ತು ಭಾರತದ ಎಲ್ಲ ಪ್ರಮುಖ ಮುಖಂಡರುಗಳಿಗೆ ರಕ್ಷಣೆ ಕೊಡಬೇಕಾಗಿದೆ. ಯಾವಾಗ ಏನು ತೊಂದರೆ ಕೊಡುತ್ತಾರೋ ಹೇಳೋಕ್ಕಾಗಲ್ಲ. ಭಾರತದ ಆಸ್ತಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಯಾವುದು ಹೇಗೆ ಇರಲಿ, ಅವರು ನಮಗೆ ಭಾರತಕ್ಕೆ ಇಂಥ ವಿಷಯಗಳಲ್ಲಿ ಬೇಕೇ ಬೇಕು. ಆದರೆ ಮುಂದಿನ ತೀರ್ಮಾನ, ದೃಢಚಿತ್ತ ನಿಲುವು ಭಾರತೀಯರು ಮತ್ತು ಪ್ರಪಂಚ ಯಾವ ರೀತಿ ತೆಗೆದುಕೊಳ್ಳುತ್ತದೆ, ಕುತೂಹಲಶಾಲಿಗಳಾಗಿ ಕಾತರಗಳಿಂದ ನಿರೀಕ್ಷೆ ಇಟ್ಟುಕೊಂಡು ನಾನು ಕೂಡ ಕಾಯುತ್ತಿದ್ದೇನೆ. ಒಟ್ಟಿನಲ್ಲಿ ಯಾವುದೇ ರೀತಿ ತೊಂದರೆಯಾಗದಂತೆ ಪ್ರತಿಯೊಂದು ಸಮಸ್ಯೆಗಳು ಕ್ಲಿಷ್ಟಕರವಾದ, ಜಟಿಲವಾದ ಈ ಕಠಿಣ ಸಮಸ್ಯೆಗಳನ್ನು ಇತ್ಯರ್ಥ ಶಾಂತಿಯುತವಾಗಿ ಮಾಡಬೇಕಾಗಿದೆ. ಅದನ್ನು ನಾನು ಕೂಡ ನಿರೀಕ್ಷೆಯಲ್ಲಿ ಇಟ್ಟಿರುತ್ತೇನೆ. ಹಾಗೂ ಬಲೂಚಿಸ್ತಾನ್ ಈಗಾಗಲೇ ಪಾಕಿಸ್ತಾನದಿಂದ ಬೇರ್ಪಡುವ, ಹೊಸ ರಾಷ್ಟ್ರ ಕಟ್ಟುವ ಒಂದು ಆಲೋಚನೆಯಲ್ಲಿದೆ. ಇದಕ್ಕೆ ಭಾರತದ ಜನಗಳು, ಅಲ್ಲಿನ ಜನಗಳು ಯಾವ ರೀತಿ ತೀರ್ಪು ಕೊಡುತ್ತಾರೆ ಅದರ ಮೇಲೆ ಇದು ವಿಷಯ ಅವಲಂಬಿತವಾಗಿರುತ್ತದೆ. ಒಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದಂತೆ ಈ ಕ್ಲಿಷ್ಟಕರ ಸಮಸ್ಯೆ ಬಗೆಹರಿದರೆ ಅದೇ ಒಂದು ದೊಡ್ಡ ಪ್ರಪಂಚದ ಅದ್ಭುತವಾದ, ಸೋಜಿಗದ, ಆಶ್ಚರ್ಯದ ವಿಷಯವಾಗಲಿದೆ. ಒಂದು ವಿಷಯ ತಿಳಿದುಕೊಳ್ಳಿ, ಎಷ್ಟು ಅಮಾಯಕರು, ಎಷ್ಟು ಮಕ್ಕಳು, ಎಷ್ಟು ಕಂದಮ್ಮಗಳು, ಭಾರತ ಆಗಲಿ ಪಾಕಿಸ್ತಾನ ಆಗಲಿ ಎಷ್ಟು ಜನ ಸತ್ತರು. ಮತ್ತು ನಾವು ಕೂಡ ಈ ಪಾಕಿಸ್ತಾನ ಭಯೋತ್ಪಾದಕ ಉಗ್ರವಾದಿಗಳಿಂದ ಎಷ್ಟು ತಾಳ್ಮೆಯಿಂದ ಈ ನೋವು ಹಿಂಸೆಗಳನ್ನು ಸಹಿಸಿಕೊಳ್ಳಬೇಕು. ಹಾಗಾಗಿ ಸಹಿಸಿ ಸಾಕಾಗಿದೆ. ಈಗ ಮಾಡುತ್ತಿರುವ ಕಾರ್ಯ ಖಂಡಿತ ಯಶಸ್ವಿಯಾಗಲಿ. ಆಪರೇಷನ್ ಸಿಂಧೂರ್ ಶುಭ ಹಾರೈಸ್ತಾ ಇದ್ದೇನೆ. ಆದರೆ ಯಾವ ದಾಖಲೆಗಳು, ಸುಳ್ಳುಗಳಿಂದ, ಚಾಡಿಗಳಿಂದ, ಸಾಕ್ಷ್ಯಾಧಾರವಿಲ್ಲದೆ ಜನಗಳನ್ನು ನಂಬಿಸುವ ಒಂದು ಕೆಲಸ ಪತ್ರಿಕೆಗಳಿಂದಾಗಲಿ, ಚಾನಲ್ಗಳಿಂದಾಗಲಿ, ಯಾವುದೇ ಒಂದು ಮುಖಂಡರಿಂದಾಗಲಿ ಆಗದಿರಲಿ. ಒಟ್ಟಿನಲ್ಲಿ ನಿರ್ನಾಮ ಕಂಪ್ಲೀಟಾಗಿ ಭಯೋತ್ಪಾದಕರು, ಉಗ್ರವಾದಿಗಳು ಆಗುವುದು ಎಲ್ಲರೂ ಕಾಯುತ್ತಿದ್ದಾರೆ. ನೋಡೋಣ, ಇದರ ಬಗ್ಗೆ ಆಶಾವಾದಿಗಳಾಗೋಣ. ಮತ್ತೆಂದು ಕಾಶ್ಮೀರದ ಪುಲ್ಗಾಮ್ ಕದನ ಮತ್ತು ಭಯೋತ್ಪಾದನೆ, ಉಗ್ರವಾದಿತನ, 26 ಜನಗಳನ್ನು ಕೊಂದ ರೀತಿ ಯಾರು ಕ್ಷಮಿಸಲಾರರು. ಮತ್ತೆಂದು ಇದು ಸಮಸ್ಯೆ ಬಗೆಹರಿಯಲಿ, ಮತ್ತೆ ಸಮಸ್ಯೆ ಬರದಿರಲಿ. ಮತ್ತು ಎಲ್ಲ ಮುಸ್ಲಿಂ ರಾಷ್ಟ್ರಗಳ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಏನೆಂದರೆ, ಈಗಲೂ ಕೂಡ ನೀವು ಮನಸ್ಸು ಮಾಡಿದರೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನವನ್ನು ಭಾರತದಲ್ಲಿ ನೀವು ಕಾಶ್ಮೀರ ಸಪ್ರೇಟ್ ವಿಭಜನೆ ಮಾಡಿಕೊಂಡು ಇಷ್ಟು ವರ್ಷಗಳು ಜೀವನ ಮಾಡಿ ಶಾಂತಿಯಿಂದ ಇರಲಾಗಲಿಲ್ಲ. ಇನ್ನು ಮುಂದೆ ನಮ್ಮ ರಾಷ್ಟ್ರಕ್ಕೆ ಬಂದರೆ ಎಲ್ಲ ಸೌಲಭ್ಯಗಳು ಕೊಡುತ್ತೇವೆಂದರೆ ಬಹುಶಃ ಅಂಬೇಡ್ಕರ್ರವರು ಹೇಳಿದಂತೆ ಸಂವಿಧಾನ ಶಿಲ್ಪಿಗಳು ಈ ಸಮಸ್ಯೆ ಬಗೆಹರಿಯಬಹುದು. ನೋಡೋಣ. ಯಾವುದೇ ಹಿಂದೂಗಳಾಗಲಿ, ಮುಸ್ಲಿಮ್ಸ್ಗಾಗಲಿ, ಮುಸ್ಲಿಂ ಬಾಂಧವರಿಗಾಗಲಿ ತೊಂದರೆ ಆಗಬಾರದು. ಆದರೆ ಏನು ಮಾಡುವುದು? ಎಷ್ಟು ಹೇಳಿದರು, ನೀತಿ ಹೇಳಿದರು, ಬುದ್ಧಿ ಹೇಳಿದರು, ತಿಳಿಸಿ ಹೇಳಿದರು, ಈ ಹಿಂಸೆ ಪ್ರವೃತ್ತಿ ಅದು ಬಿಡುತ್ತಿಲ್ಲ. ಹಾಗಾಗಿ ಭಾರತ ಜನ ಈ ಸರ್ತಿ ತುಂಬ ದೃಢವಾದ ಒಂದು ಆತ್ಮಸ್ಥೈರ್ಯದ, ಧೈರ್ಯಶಾಲಿಯಾದ ದೃಢ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಸಮಸ್ಯೆ ಬಗೆಹರಿಯಲಿ. ಜೈ ಭಾರತ್ ಮಾತಾ, ಜೈ ಕನ್ನಡಾಂಬೆ. ಹಾಗೂ ಶ್ರೀ ನರೇಂದ್ರ ಮೋದಿಜಿಯವರಿಗೆ, ಅಮಿತ್ ಶಾರವರಿಗೆ, ದಿಗ್ವಿಜಯ್ ಸಿಂಗ್ರವರಿಗೆ, ಶೆಡ್ಡಾರವರಿಗೆ, ಶ್ರೀ ಉತ್ತರ ಪ್ರದೇಶದ ಯೋಗೀಂದ್ರನಾಥ್ರವರಿಗೆ ಹಾಗೂ BJPಯ ಮುಖ್ಯ ದೇಶ ರಕ್ಷಣೆಗಾಗಿ
ನಡೆದುಕೊಳ್ಳುತ್ತಿರುವ ಮುಖಂಡರುಗಳಿಗೆ ನನ್ನ ವಿಶೇಷ ಅಭಿನಂದನೆಗಳು. ಮಿಲಿಟರಿಯ ಯೋಧರು ನೀವು ಇದ್ದರೆ ದೇಶ ಸುರಕ್ಷಿತ. ಯಾವುದೇ ಆಗಲಿ ಈ ಸಮಸ್ಯೆ ಖಂಡಿತ ಶಾಂತಿಯುತವಾಗಿ ಯಾವ ರೀತಿ ಬಗೆಹರಿಯುತ್ತದೋ ನಾವು ಕೂಡ ಕಾಯುತ್ತಿದ್ದೇವೆ. TN ಕುಮಾರಸ್ವಾಮಿ ಮತ್ತು ಯಾವುದೇ ರೀತಿ ಯಾವುದೇ ಪಕ್ಷಗಳು ಭಾರತ ಪಾಕಿಸ್ತಾನ ತಪ್ಪು ತಿಳಿದುಕೊಳ್ಳದಿರಿ. ಹಾಗಾಗಿ ಇದು ಎಲ್ಲ ಭಯೋತ್ಪಾದಕರು ಉಗ್ರವಾದಿಗಳು ನಿರ್ನಾಮ ಆಗುವುದನ್ನು ಪ್ರತಿಯೊಬ್ಬರು ಬಯಸುತ್ತಿದ್ದಾರೆ. ನೋಡೋಣ ಯಾವ ರೀತಿ ಆಗುತ್ತದೆ, ಕಾದು ನೋಡುವ. ಬಟ್ ನನ್ನ ಭಾರತವನ್ನು ಬಿಟ್ಟು ಬೇರೆ ರಾಷ್ಟ್ರಗಳಿಗೆ ನಾನು ಎಂದೂ ಬೆಂಬಲಿಸುವುದಿಲ್ಲ. ಆದರೂ ಶಾಂತಿ, ತಾಳ್ಮೆ, ಸಂಯಮ ಇದು ಬೇಕಾಗಿದೆ. ಯಾವ ರೀತಿ ಪ್ಲಾನಿಂಗ್ ಮಾಡಿ ಕಂಪ್ಲೀಟ್ ಭಾರತದ ಯೋಧರುಗಳು, ಮಹಿಳಾ ಮಣಿಗಳು, ಯುವಿಕಾ ಸಿಂಗ್, ಸೋನಿಯಾ ಕುರೇಶಿಯವರು, ಎಲ್ಲ ಮಿಲಿಟರಿ ಅಧಿಕಾರಿಗಳು ಭಯೋತ್ಪಾದಕತನವನ್ನು ಉಗ್ರವಾದಿತನವನ್ನು ಯಾವ ರೀತಿ ನಿರ್ನಾಮ ಮಾಡುತ್ತಾರೆ ಕಾದು ನೋಡುತ್ತಿದ್ದಾರೆ. ಜೈ ಭಾರತ್ ಮಾತಾ. ಇಂತಿ ನಿಮ್ಮ TN ಕುಮಾರಸ್ವಾಮಿ, ತಿಪಟೂರು ಹಾಗೂ ಪೋಷಕ ಕಲಾವಿದರು. ಯಾವುದಾದರೂ ಪದಗಳು ಮಾತಾಡುವ ಬರದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸುವುದು. ಜೈ ಹಿಂದ್, ಜೈ ಭಾರತ್ ಮಾತಾ.